ಸೊ ಲೆಟ್ಸ್ ಪ್ರೇ ಫಾರ್. ಸೊ ಎಲ್ರಿಗೂ ನಮಸ್ಕಾರ. ಡಿಸಾಸ್ಟರ್ ನಡೆದಿದೆ ತಾನೇ ಇದೆ. ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಕ್ಯಾಂಪ್. ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇದು ಏನು ಹೇಳಿಲ್ಲ. ಸೊ ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ KPS. ಸೊ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಇವತ್ತು ಹೊಸ ವಿಡಿಯೋ ನೀವು ಟೈಟ್ಲಲ್ಲೇ ನೋಡಿರ್ಬೋದು. ಎಸ್, ರೀಸೆಂಟ್ ಆಗಿ ಜುಲೈ 30th ಕೇರಳದಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ನಡೆದಿದೆ. ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲೂ ನಡೆದಿತ್ತು, ಶಿರ್ನೂರಲ್ಲಿ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡ್. ಅದೇ ಥರ ಅದಕ್ಕೆ ನೆಕ್ಸ್ಟ್ ದೊಡ್ಡದಾಗಿರುವ ಲ್ಯಾಂಡ್ ಸ್ಲೈಡ್ ಬಂದ್ಬಿಟ್ಟು ವಯನಾಡಲ್ಲಿ ನಡೆದಿದೆ ಗೈಸ್. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ವಿಡಿಯೋ ಮಾಡ್ತಾ ಇರೋ ಟೈಮಲ್ಲೂ ಬಂದ್ಬಿಟ್ಟು ಕೇರಳದಲ್ಲಿ ವಯನಾಡ ಜಾಗದಲ್ಲಿ ಮುಂಡಕಾಯಿ ಎನ್ನುವ ಒಂದು ಗ್ರಾಮದಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾನೆ ಇದೆ. ತುಂಬ ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಲೈಕ್ ಆಲ್ಮೋಸ್ಟ್ 200+ ಜನ ಬಂದ್ಬಿಟ್ಟು ತೀರ್ಕೊಂಡಿದ್ದಾರೆ. ಆ್ಯಂಡ್ ಸ್ಟಿಲ್ ಪ್ಲೆಂಟಿ ಆಫ್ ಪೀಪಲ್ ಆರ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿರುವ ಪಂಚಾಯತ್ ಅವರು ಹೇಳ್ತಾ ಇದ್ದಾರೆ. ಸೊ ಏನಾಗಿತ್ತು ವಯನಾಡದಲ್ಲಿ ಮುಂಡುಕೈ ಎನ್ನುವ ಜಾಗದಲ್ಲಿ, ಸೊ ಅದ್ ಬಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ವಿಡಿಯೋಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೀವೇನೋ ಇವರಿಗೆ ಹೆಲ್ಪ್ ಮಾಡ್ಬೇಕಂತ ಇದ್ರೆ, ನಿಮ್ಗೆ ಏನೋ ಕಲೆಕ್ಷನ್ ಸೆಂಟರ್ ಗೊತ್ತಿಲ್ಲ, ಎಲ್ಲಿ ಕೊಡ್ಬೋದು ನಮ್ಮ ಹೆಲ್ಪ್ ಮಾಡೋ ಐಟಮ್ಸ್, ಲೈಕ್ ಲೆಟ್ ಇಟ್ ಬಿ ಮೆಡಿಸಿನ್ಸು, ಬೇಸಿಕ್ ಮೆಡಿಸಿನ್ಸು, ಫುಡ್, ವಾಟರ್ ಬಾಟಲ್ಸು, ಬ್ಲ್ಯಾಂಕೆಟ್ಸು, ಬಟ್ಟೆಗಳು ಏನೇ ಇರಲಿ, ನಿಮ್ಗೆ ಏನೋ ಆಫರ್ ಮಾಡ್ಬೇಕಂತ ಆಸೆ ಇದ್ರೆ, ಹೆಲ್ಪ್ ಮಾಡ್ಬೇಕಂತ ಆಸೆ ಇದ್ರೆ, ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಕ್ಯಾಂಪ್. ಮಡಿವಾಲಲ್ಲೂ ಇದೆ, ವೈಟ್ ಫೀಲ್ಡಲ್ಲಿ ಇದೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ಯು ಕ್ಯಾನ್ ರೀಚ್ ಔಟ್ ಟು ದೆಮ್. ಯು ಕ್ಯಾನ್ ಡೂ ವಾಟ್ ಎವರ್ ಹೆಲ್ಪ್ ವಿಚ್ ಯು ವಾಂಟೆಡ್ ಟು ಗಿವ್ ಟು ದಿಸ್ ನೇಬರಿಂಗ್ ಸ್ಟೇಟ್ ಆಸ್ ವೆಲ್ ಆಸ್ ಟು ದಿ ಡಿಸ್ಟ್ರಿಕ್ಟ್ ವಯನಾಡ್. ಸೊ ಟು ಕಮಿಂಗ್ ಟು ದಿ ಟಾಪಿಕ್. ಸೊ ವಯನಾಡ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ ಡೆಸ್ಟಿನೇಷನ್ಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತ. ಸೊ ಆಫ್ಟರ್ 2018 ಕೇರಳ ಫ್ಲಡ್ ಆದಮೇಲೆ ಇದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸಾಸ್ಟರ್ ವಿಚ್ ದ ಸ್ಟೇಟ್ ಅಂಡ್ ಫೇಸ್ಡ್. ಎಸ್, 2018 ಕಂಪ್ಲೀಟ್ ಕೇರಳ ಬಂದ್ಬಿಟ್ಟು ಫ್ಲಡಲ್ಲಿ ಹೋಗಿತ್ತು. ತುಂಬ ಜನ ವಿ ಸ್ಟಾರ್ಟೆಡ್ ಟು ರೆಸ್ಕ್ಯೂ. ಬಿಫೋರ್ ದಟ್ ತಮಿಳ್ನಾಡು ಇತ್ತು, ಚೆನ್ನೈದಲ್ಲಿ ಇಶ್ಯೂ ಇತ್ತು. ಸೊ ಈಗ ಇನ್ 2024 ಈ ವಯನಾಡ್ ಅಂತ ಹೇಳುವ ಜಾಗದಲ್ಲಿ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಆ ಲ್ಯಾಂಡ್ ಸ್ಲೈಡ್ ಇದು ಆಗಿರೋ ಟೈಮ್ ಬಂದ್ಬಿಟ್ಟು ವಿಚ್ ಇಸ್ ಲೈಕ್ ರಿಯಲಿ ಸ್ಯಾಡ್. ಬೆಳಿಗ್ಗೆ 1 AM ಒಂದು ಲ್ಯಾಂಡ್ ಸ್ಲೈಡ್ ಅಲ್ಲ, ಟೋಟಲ್ ಆಗಿ 3 ಲ್ಯಾಂಡ್ ಸ್ಲೈಡ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಆಗಿ. 1 o'clock ಒಂದು ಲ್ಯಾಂಡ್ ಸ್ಲೈಡು, ಆಮೇಲೆ 2:30 ಒಂದು ಲ್ಯಾಂಡ್ ಸ್ಲೈಡು, ಮತ್ತೆ 4 o'clock ಒಂದು ಲ್ಯಾಂಡ್ ಸ್ಲೈಡ್. ಸೊ ಟೋಟಲ್ 3 ಲ್ಯಾಂಡ್ ಸ್ಲೈಡ್ ಆಗಿರುವುದರಿಂದ ಇಲ್ಲಿ ಈ ಮುಂಡುಕಾಯಿ ಎನ್ನುವ ಟೌನು ಈಗ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಪಕ್ಕ ಇದ್ದ ಚಿಕ್ಕ ವಿಲೇಜ್ಗಳು ಈಗ ಕಂಪ್ಲೀಟ್ ಆಗಿ ಮಣ್ಣಲ್ಲಿ ಸಿಕ್ಕಿದೆ. ಇನ್ನು ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದ್ದಾರೆ. ನಮ್ಮ ಆರ್ಮಿ ಪರ್ಸನ್ಸ್ ಇದ್ದಾರೆ, ಕೇರಳ ಫೋರ್ಸ್ ಅವರು ಇದ್ದಾರೆ. ಏನಕ್ಕಾಗಿತ್ತು ಅಂತ ಹೇಳಿದ್ರೆ ಈಕೋ ಸಿಸ್ಟಮ್ ಡಿಸ್ಟರ್ಬ್ ಮಾಡ್ತಾ ಇದೀವಿ ಗೈಸ್. ಎಸ್, ವಿ ಆಸ್ ಅ ಪೀಪಲ್ ವಿ ಆರ್ ಡಿಸ್ಟರ್ಬಿಂಗ್ ದಿ ನೇಚರ್ಗೆ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಎಷ್ಟು ಮಾಡ್ತಾ ಇದೀವಿ ಅಂದ್ರೆ ನೀವು ನೋಡ್ತಾ ಇರ್ಬೋದು. ಈ ತರ ದೊಡ್ಡ ಲ್ಯಾಂಡ್ ಸ್ಲೈಡ್ ಎಲ್ಲ ನಮಗೆ ನೇಚರ್ ಕೊಡ್ತಾ ಇದೆ. ಸೊ ಟ್ರೈ ಟು ಕಂಟ್ರೋಲ್ ಅವರ್ ಸೆಲ್ಫ್. ಅಲ್ಲಿ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವು ರೆಸಾರ್ಟ್ ಮಾಡ್ತೀವಿ, ಈ ಡೆವಲಪ್ಮೆಂಟ್ ಮಾಡ್ತೀವಿ ಗೈಸ್. ಅಲ್ಲಿ ನೇಚರ್ ಮಾಡಿರೋರು ಬಂದ್ಬಿಟ್ಟು ನಮ್ಗೆ ಮಾತ್ರ ಅಲ್ಲ, ಅಲ್ಲಿ ಬೇರೆ ಲಿವಿಂಗ್ ಥಿಂಗ್ಸು ಇದ್ದಾರೆ, ವೈಲ್ಡ್ ಅನಿಮಲ್ಸ್ ಎಲ್ಲ. ಸೊ ನಾವು ಒಂದೊಂದಾಗಿ ಡಿಸ್ಟ್ರಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿ ವೋಂಟ್ ಬಿ ಏಬಲ್ ಟು ಲೀವ್ ಇನ್ ದಿಸ್ ಅರ್ತ್. ಆ ಸ್ಟೇಜಿಗೆ ತಗೊಂಡು ನಿಲ್ಸಿ. ತುಂಬ ದೂರ ಇಲ್ಲ ಗೈಸ್, ತುಂಬ ಹತ್ರ ಇದ್ದೀವಿ. ಸೊ ಈವನ್ ಫಾರ್ ಅ ಫ್ಯೂಚರ್ ವಿ ನೀಡ್ ಟು ಸಿ ಆಲ್ ದ್ಯಾಟ್. ದಯವಿಟ್ಟು ನಾನು ಹೇಳ್ತೀನಿ, ಯಾರೇ ಇರಲಿ ಏನೇ ಇರಲಿ, ಲೆಟ್ಸ್ ನಾಟ್ ಡಿಸ್ಟರ್ಬ್ ದಿ ನೇಚರ್, ಲೆಟ್ಸ್ ಪ್ಲಾಂಟ್ ಟ್ರೀಸ್. ಸೊ ಈಗ ನಿಮ್ಗೆ ನಾನು ಗೂಗಲ್ ಅರ್ತ್ ಅಲ್ಲಿಂದ ತೋರಿಸ್ಕೊಡ್ತೀನಿ ಹೆಂಗೆ ಈ ಡಿಸ್ಟ್ರಾಕ್ಷನ್ ನಡೆದಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಗೈಸ್. ಸೊ ನಾವಿವಾಗ ಗೂಗಲ್ ಅರ್ತ್ ಅಲ್ಲಿ ಇರುವ ಇದು ಇಮೇಜ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಇದೇ ರಿವರು, ಇದೊಂದು ಮೌಂಟನ್ ಗೈಸ್. ಇದೊಂದು ದೊಡ್ಡ ಮೌಂಟನ್ ರೀಜನ್. ಈ ಮೌಂಟನ್ ಇಂದ ಬರ್ತಾ ಇರುವ ವಾಟರ್ ಫಾಲ್ಸ್ ಇದು. ಈ ನೀರು, ಈ ನದಿ ಅಂತ ಕರೀಬಹುದು. ಇದು ಎಲ್ಲಿಂದ ಹೆಂಗ್ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಬರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲೊಂದು ಲ್ಯಾಂಡ್ ಸ್ಲೈಡ್ ನಡೆದಿದೆ 1 o'clockಗೆ. ಅದಾದ್ಮೇಲೆ 2:30 ಇಲ್ಲೊಂದು ಲ್ಯಾಂಡ್ ಸ್ಲೈಡು, ಮತ್ತೆ 4 o'clock ಅಲ್ಲಿ ಇನ್ ದಿ ಮಾರ್ನಿಂಗ್ 4 o'clockಗೆ ಇಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ಈ ಲ್ಯಾಂಡ್ ಸ್ಲೈಡ್ ಆಗಿರೋ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಲ್ಯಾಂಡ್ ಸ್ಲೈಡ್ ಆಗಿರೋ ಇದರಿಂದ ಈ ಫೋರ್ಸ್ ಆಫ್ ದಿ ರಿವರ್ ಜಾಸ್ತಿ ಆಗಿ ಈ ಕಾಣಿಸ್ತಾ ಇದೆಯಲ್ಲ ಮನೆಗಳು, ಈ ಮನೆಗಳನ್ನ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡ್ಬಿಟ್ಟಿದೆ. ಸೊ ಈ ಇರುವ ಜಾಗ ಈಗ ಇಲ್ಲ.
ಇಟ್ ಈಸ್ ಕಂಪ್ಲೀಟ್ಲಿ ಗಾನ್. ನೀವು ನೋಡ್ತಾ ಇದ್ದೀರಲ್ಲ, ಈ ಮನೆಗಳು ಸಣ್ಣ ಸಣ್ಣ ಮನೆಗಳಿದೆಯಲ್ಲ, ಇದೆಲ್ಲ ಈಗ ಕಂಪ್ಲೀಟ್ಲಿ ವಾಶ್ಔಟ್ ಹಾಕಿದೆ. ಸೊ ಆ ರಿವರು ಹಿಂಗೆ ಹೋಗ್ತಾ ಇತ್ತು. ಬಟ್ ಈಗ ಈ ರಿವರ್ ಬಂದ್ಬಿಟ್ಟು ಇಷ್ಟೊಂದು ಜಾಗನ ಆಕ್ಯುಪೈ ಮಾಡಿಕೊಂಡು ಈ ಮನೆಗಳೆಲ್ಲ ಇದೆಯಲ್ಲ, ಈ ಸಣ್ಣ ಪುಟ್ಟ ಮನೆಗಳೆಲ್ಲ ಕವರ್ ಅಪ್ ಆಗಿ ಈ ಒಂದು ಸ್ಕೂಲ್ ಇದೆಯಲ್ಲ, ಈ ಸ್ಕೂಲ್ನೂ ಡಿಸ್ಟ್ರಾಯ್ ಆಗಿದೆ. ಅಲ್ಲಿದ್ದು ಮಕ್ಕಳು ಇದ್ರು ಅಂತೆ, ಲೈಕ್ ಸ್ಯಾಡ್. ಸೊ ಹಂಗೆ ಆ ರಿವರ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿ ಬಂದು ಜಾಯ್ನ್ ಆದ ಟೈಮಲ್ಲಿ ಈ ಮನೆಗಳಿಗೆ ಕಾಣಿಸ್ತಿದೆಯಲ್ಲ, ಈ ಮನೆಗಳು ಇರುವಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗಿದೆ. ಮತ್ತೆ ಇಲ್ಲೊಂದು ಸ್ಕೂಲು ನೀವು ಟಿವಿದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಸ್ಕೂಲು ಇದು ಫುಲ್ ಸೆಕೆಂಡ್ ಫ್ಲೋರ್ ತನಕ ಕವರ್ ಆಗಿದೆ. ದಟ್ ಇಸ್ ಬಿಕಾಸ್ ಆಫ್ ದಿ ಸ್ಲಶ್ ಮಡ್ ಎಲ್ಲ ಇರುವ ಜಾಗದ ಕಂಪ್ಲೀಟ್ ಆಗಿ ಕವರ್ ಆಗಿಬಿಟ್ಟಿದೆ. ಅದಾದ್ಮೇಲೆ ಈ ಒಂದು ಬ್ರಿಡ್ಜು ಇಲ್ಲಿರುವ ಜನನ ರೆಸ್ಕ್ಯೂ ಮಾಡೋಕ್ಕೋಸ್ಕರ ಇರುವ ಜಾಗ, ವಿಚ್ ಇಸ್ ಲೈಕ್ ಈ ಜಾಗಕ್ಕೆ ಹೋಗೋ ಜಾಗಕ್ಕೆ ಈ ಬ್ರಿಡ್ಜ್ ಡಿಸ್ಟ್ರಾಯ್ ಆಗಿದೆ ಈ ರಿವರಿಂದ. ಸೊ ಈ ರಿವರು ಮತ್ತೆ ಇಲ್ಲಿರುವ ದೇವಸ್ಥಾನನೂ ಡೆಮಾಲಿಷ್ ಆಗಿದೆ. ನೇಚರ್ ಮುಂದೆ ಏನೂ ಇಲ್ಲ ಗೈಸ್. ನೀವೇನೇ ಮಾಡಕ್ ಹೋದ್ರೂ ನೇಚರು ಒಂದ್ಸಲಿ ಡಿಸೈಡ್ ಮಾಡುತ್ತಂದ್ರೆ ಏನು ಸರ್ವೈವ್ ಬಜಾವಾಗಕ್ಕಾಗಲ್ಲ. ಸೊ ಹಂಗೆ ಈ ದೇವಸ್ಥಾನ ಎಲ್ಲ ಡೆಮಾಲಿಷನ್ ಆಗಿ ಹಂಗೆ ಈ ರಿವರಿಂದ. ಇನ್ನೊಂದು ಸ್ಯಾಡ್ ಪಾರ್ಟ್ ಏನಂದ್ರೆ, ಇಲ್ಲಿ ಈ ಜನ ಇದ್ರಲ್ಲ, ಇವರೆಲ್ಲ ಈ ರಿವರಿಂದಾನೆ, ಈ ರಿವರಲ್ಲಿ ಸಿಕ್ಕಾಕೊಂಡು ಜಸ್ಟ್ ಸೊ ಈ 90 ಕಿಲೋಮೀಟರ್ಸ್ ಹೆಂಗಂದ್ರೆ ಈ ಚೂರಪಾರ ವಾಟರ್ ಫಾಲ್ಸ್ ಬರುತ್ತೆ ಗೈಸ್. ಆ ವಾಟರ್ ಫಾಲ್ಸ್ ಇಂದ ಟ್ರಾವೆಲ್ ಆಗಿ ಬಾಡೀಸ್ಗಳು ಊತಕಲ ಎನ್ನುವ ಊರಲ್ಲಿ ಫಸ್ಟ್ ಬಾಡಿನ ಕಂಡುಹಿಡಿದಿದ್ರು ಗೈಸ್, ವಿಚ್ ಇಸ್ ಲೈಕ್ ರಿಯಲಿ ಸ್ಯಾಡ್. ಈ ರಿವರ್ ಕಡೆಯಿಂದ ಹೋಗಿ ಆಲ್ಮೋಸ್ಟ್ ಎಲ್ಲಿ ಹೋಗಿದೆ ಅಂತ ನೀವೇ ನೆನ್ಸ್ಕೊಳ್ಬೋದು. ಎಷ್ಟು ದೂರ ತನಕ ಅಂದ್ರೆ ಇಟ್ ಈಸ್ ಪೋತುಕಲ ಅಂತ ಹೇಳ್ಬಿಟ್ಟು ಒಂದು ಜಾಗ. ಈ ಜಾಗ ತನಕ ಮುಂದಕ್ಕೆ ಈ ಫ್ಲಡ್ ಆದ ಟೈಮಲ್ಲಿ ರಿವರ್ ಬಂದ್ಬಿಟ್ಟು ಅಲ್ಲಿರುವ ಜನದ ಬಾಡಿಯನ್ನು ವಾಶ್ ಮಾಡಿ ಚೂರಪಾರ ಅನ್ನೋ ವಾಟರ್ ಫಾಲ್ಸ್ ಇಂದ ಪೋತುಕಲಕ್ಕೆ ಬೈ ರೋಡ್ ಇಟ್ಸ್ ಆಲ್ಮೋಸ್ಟ್ 90 ಕಿಲೋಮೀಟರ್ಸ್ ಗೈಸ್. ಮೀನ್ಸ್ ನೋಡಿ 90 ಕಿಲೋಮೀಟರ್ಸ್ ಬೈ ರೋಡ್. ಸೊ ಈ ಬಾಡೀಸ್ಗಳೆಲ್ಲ ಈ ವಾಟರ್ ಫಾಲ್ಸ್ ಇಂದ ಬಿದ್ದು ಈ ನೀರಿಂದ ಬಂದು ಈ ಪೋತುಕಲ ಜಾಗದಲ್ಲಿ ಸಿಕ್ಕಾಕೊಂಡು, ವಿಚ್ ಇಸ್ ಲೈಕ್ ರಿಯಲಿ ಸ್ಯಾಡ್. ಸೊ ಇಲ್ಲಿ ಬಂದು ರೀಚ್ ಆಗಿ ಇಲ್ಲಿ ಇರುವ ಜನರು ಅವ್ರ ಬಾಡೀಸ್ನ ಬಂದ್ಬಿಟ್ಟು ಸೇವ್ ಮಾಡಿ ದೇ ಹ್ಯಾವ್ ಕೆಪ್ಟ್ ಇಟ್ ಟು ಅಸ್. ಅವ್ರ ಕ್ರಿಮಿಟೇಷನ್ ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಪ್ರತಿಯೊಂದು ಬಾಡಿ ಸಿಕ್ಕಾದ್ಮೇಲೆ ವಿಲ್ ದಿ ಕ್ರಿಮಿಟೇಷನ್ ಅಂತ ಬಿಟ್ಟು ಹೇಳಿದ್ದಾರೆ, ವಿಚ್ ವಿಲ್ ಬಿ ಎ ಮಾಸ್ ಕ್ರಿಮಿಟೇಷನ್. ಸೊ ವಿಚ್ ಇಸ್ ರಿಯಲಿ ಬ್ಯಾಡ್. ಸೊ ಈ ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು, ಈ ಮುಂದಕ್ಕೆ ಇರುವ ರೀಜನ್ ಬಂದ್ಬಿಟ್ಟು ಈಗ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ನೋಡಿ ಇಲ್ಲಿರುವ ಮನೆಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ ಇಲ್ಲಿ. ಸೊ ಈ ಮನೆಗಳೇ ಇಲ್ಲ ಈಗ ಮೂರವ್ವ. ಸೊ ಇಲ್ಲಿ ರೀಚ್ ಆಗಕ್ಕೆ ತುಂಬಾನೇ ಕಷ್ಟಪಡಿಸ್ತಾ ಇದೆ. ಸೊ ಈ ರೋಡ್ನ ಬಂದ್ಬಿಟ್ಟು ಈಗ, ಸೊ ಈ ರೋಡ್ ಇದೆಯಲ್ಲ, ಈ ಬ್ರಿಡ್ಜು ಈಗ ಸದ್ಯಕ್ಕೆ ಟೆಂಪ್ರರಿಯಾಗಿ ನಮ್ಮ ಆರ್ಮಿಯವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದು ಇನ್ಸ್ಟಾಲ್ ಆದಮೇಲೆ ಸೊ ದೇ ವಿಲ್ ಬಿ ಏಬಲ್ ಟು ರೀಚ್ ದಿಸ್ ರೀಜನ್ ಆಸ್ ವೆಲ್. ನೋಡೋಣ. ನೋಡಿದ್ರಲ್ಲ ಗೈಸ್, ಎಷ್ಟೊಂದು ದೊಡ್ಡ ಡಿಸಾಸ್ಟರ್ ಇನ್ ಮ್ಯಾನ್ ಕೈಂಡ್. ಸೊ ಇದೇ ಥರ ಬಂದ್ಬಿಟ್ಟು ನಮ್ಮ ಉತ್ತರಾಖಂಡಲ್ಲೂ ನಡೆದಿತ್ತು ರೀಸೆಂಟಾಗಿ, ವೇರ್ ದ ನ್ಯಾಷನಲ್ ಹೈವೇ ಹ್ಯಾಸ್ ಬಿನ್ ಬ್ಲಾಕ್ಡ್. ದೇ ಆರ್ ನಾಟ್ ಏಬಲ್ ಟು ಗೆಟ್ ದಿ ಸಪ್ಲೈಸಸ್. ಎಸ್, ದಿಸ್ ಇಸ್ ವೆರಿ ಬಿಗ್. ಸೌತ್ ಇಂಡಿಯಾದಲ್ಲಿ ದಿಸ್ ಇಸ್ ದ ಸೆಕೆಂಡ್ ಬಿಗ್ ಡಿಸಾಸ್ಟರ್ ಇನ್ ಕೇರಳ ಹಿಸ್ಟ್ರಿಯಲ್ಲಿ ಹೇಳ್ಬೋದು. ವಿಚ್ ಇಸ್ ರಿಯಲಿ ಸ್ಯಾಡ್. 200+ ಜನ ನಿಜವಾಗ್ಲೂ ವಾಟ್ ಆರ್ ವಿ ಅಪ್ ಟು. ಸೊ ನಾವು ನೇಚರ್ನ ಡಿಸ್ಟರ್ಬ್ ಮಾಡಿದ್ರೆ ನೇಚರ್ ನಮ್ಮನ್ನ ಖಂಡಿತಗಳು ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಏನು ಹೇಳಿಲ್ಲ. ಸೊ ಲೆಟ್ಸ್ ಪ್ರೇ ಫಾರ್ ವೈನಾಡ್ ಗೈಸ್. ನಿಮ್ಮ ಕೈಲಾದಷ್ಟು ಹೆಲ್ಪನ್ನ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ನಾನು ಮಾಡ್ತೀನಿ. ಸೊ ಎಸ್, ಸೊ ಅಲ್ಲಿ ಈ ಲ್ಯಾಂಡ್ ಸೈಡಲ್ಲಿ ತೀರ್ಕೊಂಡಿರುವ ಜನರಿಗೂ ನಮ್ಮ ಕಡೆಯಿಂದ, ನಮ್ಮ ವ್ಯೂವರ್ಸ್ ಕಡೆಯಿಂದ ಲೆಟ್ಸ್ ಪ್ರೇ ಫಾರ್ ದೆಮ್, ಪ್ರೇ ಫಾರ್ ದೇರ್ ಸೋಲ್. ಸೊ ಇದು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮಾಡ್ತೀನಿ. ಥ್ಯಾಂಕ್ ಯು.